ಹಲೋ ಗೈಸ್, ವೆಲ್ಕಮ್ ಟು ಅವರ್ ಭವ್ಯ ಜಗತ್ತು ಯೂಟ್ಯೂಬ್ ಚಾನಲ್. ಸಾರಿ ಗೈಸ್, 2 ಡೇಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನನ್ನ ಅಣ್ಣ ಅತ್ತಿಗೆದು ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ರಾಣೆಬೆನ್ನೂರಿಗೆ ಹೋಗಬೇಕಿತ್ತು. ತುಂಬ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬನ್ನಿ ನನ್ನ ಅಳಿಯ ಮನೆ ಹೇಗೆ ಕಟ್ಟಿದ್ದಾನೆ ಅಂತ ತೋರಿಸ್ತೀನಿ. ನನಗಂತೂ ಈ ಮನೆ ನೋಡಿ ತುಂಬಾ ಖುಷಿ ಆಗ್ಬಿಡ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾನೆ. ಅದರಲ್ಲೂ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಥರದ ಮನೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಮನೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ನಾವು ಚಿತ್ರದುರ್ಗದಿಂದ ಫ್ಯಾಮಿಲಿ ಎಲ್ಲ ಹೊರಡೋದಕ್ಕೆ ಲೇಟ್ ಆಯಿತು ಗಾಯ್ಸ್. ನಾವಿಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 2:30 ಆಗಿತ್ತು ಟೈಮು. ಬೆಳಿಗ್ಗೆ 8ರಿಂದಾನೇ ಪೂಜೆ ಎಲ್ಲ ಶುರು ಮಾಡಿದರು. ಹೋಮ ಹವನ ಎಲ್ಲ ಮಾಡಿಸಿದ್ರು. ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ತುಂಬ ಬೇಜಾರಾಯಿತು ಅಲ್ಲಿಗೆ ಹೋದ್ಮೇಲೆ. ಈ ಮನೆ ನೋಡಿ ನಾನೊಬ್ಬಳೇ ಖುಷಿ ಪಡೋದಕ್ಕಿಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ನೋಡಿ ಖುಷಿ ಪಡಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ಗೈಸ್. ಇಂಟೀರಿಯರ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೀಲಿಂಗ್ಸ್ ಎಲ್ಲ ಲೈಟಿಂಗ್ಸ್ ಆಗಿರ್ಬೋದು, ಕಿಚನ್ನಲ್ಲಿ ವಾರ್ಡ್ರೋಬ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಾಗಿತ್ತು ಎಲ್ಲ. ಬೆಡ್ರೂಮಲ್ಲೂ ಮಾಸ್ಟರ್ ಬೆಡ್ರೂಮ್ ಇತ್ತು. ಎಲ್ಲ ವುಡ್ದೇ ಆರ್ಗನೈಸ್ ಮಾಡಿಸಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವರ್ಕೆಲ್ಲ. ಪ್ರತಿಯೊಂದು ವಾಲ್ಗೂ ತುಂಬಾ ಡಿಸೈನ್ ಇತ್ತು. ನನಗಂತೂ ನೋಡಿ ತುಂಬಾ ಇಷ್ಟ ಆಯಿತು. ಫೋಟೋಸ್ ಹಾಕಬೇಕು, ಆ ಥರ ಈ ಥರ ಆರ್ಗನೈಸ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನೀಟಾಗೆಲ್ಲ ಮೊದಲೇ ವುಡ್ಡಲ್ಲೆಲ್ಲ ಡಿಸೈನ್ಸ್ ಮಾಡಿಸ್ಬಿಟ್ಟಿದ್ದ. ಇದು ಪ್ಯಾಸೇಜೂ ತುಂಬಾ ಇಷ್ಟ ಆಯಿತು. ಬಾಲ್ಕನಿ, ಇಲ್ಲೇ ಕುತ್ಕೊಂಡು ಗಂಡ ಹೆಂಡ್ತಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಕನ್ನಡಿನೂ ಇತ್ತು. ಕನ್ನಡಿ ನೋಡಿದ ತಕ್ಷಣ ನಾನು ಬದಲಾಗ್ತಾ ಇದ್ದೆ. ತೋರಿಸ್ತೀನಿ ಯಾವ ಥರ ಬದಲಾಗ್ತಿದ್ದೆ ಅಂತ. ದೇವ್ರ ಮನೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು. ಓಪನ್ ಹಾಲು, ಮನೆ ಸಖತ್ತಾಗಿ ಕಟ್ಟಿದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಬೇಜಾರಾಗಿದ್ದೇನೆಂದರೆ ಬೆಳಗ್ಗೆ ಹೋಮಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅತ್ತಿಗೆ ಅವರೆಲ್ಲ ಬರೋದಕ್ಕೆ ಲೇಟಾಗಿ ಹೋಗ್ಬಿಡ್ತು. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಟೈಮ್ ತೊಗೋತು. ನಾವೇನು ಹೆವಿಯಾಗಿ ರೆಡಿಯಾಗಿ ಹೋಗಿರಲಿಲ್ಲ, ಮೇಕಪ್ಪು ಆಗಿರಲಿಲ್ಲ. ಸಿಂಪಲ್ ಸ್ಯಾರಿನೇ ಉಟ್ಕೊಂಡು ಹೋಗಿದ್ದೆ. ಮನೆಯಂತೂ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾನೆ. ನೋಡಿ ತುಂಬಾ ಇಷ್ಟ ಆಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡಿದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಮಾಡಿ ಮೇಲೆ ಎಲ್ಲ ಬಟ್ಟೆ ಎಲ್ಲ ಒಣಗಾಕೋದಕ್ಕೆ ಎಲ್ಲ ಚೆನ್ನಾಗಿತ್ತು ವ್ಯವಸ್ಥೆ. ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಅಲ್ಲಿಂದ ಒಂದು ವಿಡಿಯೋ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲ ಕೆಳಗಡೆ ಬಂದುಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಬೇಗನೆ ಹೊರಟ್ವಿ. ಯಾಕೆಂದರೆ ಮನೇಲೆಲ್ಲ ಮಕ್ಕಳನ್ನ ಬಿಟ್ಟು ಹೋಗಿದ್ವಿ. ಎಲ್ಲ ಬರೀ ದೊಡ್ಡವರೇ ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬೇಗ ಬರಬೇಕು ಅಂತ ಹೋಗಿದ್ವಿ. ಲೇಟ್ ಬೇರೆ ಆಗಿತ್ತು. ತುಂಬ ದೂರ ಟ್ರಾವೆಲಿಂಗ್, ಹೋಗಿ ಬರೋದಕ್ಕೆ ತುಂಬಾ ಟೈಮ್ ತೊಗೋತು. ಮನೆ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿಂದ ಅಲ್ಲಿಗೆ ಜರ್ನಿ ಮಾಡ್ಕೊಂಡು ಹೋಗಿದ್ದು ಸುಸ್ತೆಲ್ಲ ಕಡಿಮೆ ಆಗಿಬಿಡ್ತು ಮನೆ ನೋಡಿದ ತಕ್ಷಣ. ವಾಣಿಶ್ರೀ ಅವಿನಾಶ್ ನಿಲಯ ಕೆಳಗಡೆ ಇದು ಬರ್ತಾ ಎಂಟ್ರೆನ್ಸು. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಎಲ್ಲ ಬಿಟ್ಟಿದ್ದಾರೆ. ಇವನೇ ನನ್ನ ಅಳಿಯ ಅವನ ಹೆಂಡ್ತಿ. ತುಂಬ ಬ್ಯುಸಿ ಆಗಿದ್ದರು. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಇದು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಸ್ಪೇಸು. ಹೋಗೋ ಅಷ್ಟರಲ್ಲಿ ಎಲ್ಲ ನವಗ್ರಹದ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ತುಂಬ ಜನ ರಿಲೇಷನ್ಸ್ ಎಲ್ಲ ಅಲ್ಲೇ ಮಾರ್ನಿಂಗೇ ಬಂದು ಹೋಗಿದ್ರು. ನಾವೇ ಲೇಟಾಗಿ ಹೋಗಿದ್ದು. ಬೇಗ ಎಲ್ಲ ಮಾತಾಡಿಸ್ಕೊಂಡು ಇದ್ದವ್ರನ್ನೆಲ್ಲ ಮಾತಾಡಿಸಿ ಅಲ್ಲಿಂದ ಊಟ ಮಾಡಿಕೊಂಡು ರೊಟ್ಟಿ ಪಲ್ಯ ಪಾಯಸ ಎಲ್ಲ ಮಾಡಿಸಿದ್ರು. ಎಲ್ಲ ರಾಣೆಬೆನ್ನೂರು ಸ್ಟೈಲೇ ಊಟ ಎಲ್ಲ ತಿಂದ್ಕೊಂಡು ತಾಂಬೂಲ ಎಲ್ಲ ಹಾಕ್ಕೊಂಡು ಬೇಗನೆ ಹೊರಟು ಬಂದುಬಿಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.